ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹೇಗ್ ಕಾಣಿಸ್ತಿದ್ದೀನಿ ಪಿಂಕಿ? ಸೂಪರ್ ಅಕ್ಕ, ಮುದ್ದ ಕಾಣಿಸ್ತಿದ್ಯಾ? ಹೌದಾ? ಯಾರಾದ್ರೂ ನನ್ನ ನೋಡಿದ್ರೆ ಅವ್ರಿಗೆ ಇಷ್ಟ ಆಗೋ ಥರ ಕಾಣ್ತಾ ಇದ್ದೀನಾ? ಯಾರಾದ್ರೆ ಯಾಕಕ್ಕ? ನೀನ್ ನೋಡ್ತಿದ್ರೆ ನಂಗೆ ಇಷ್ಟ ಆಗ್ತಿದೆ. ಚಲೋ ಐತೆ. ನಾನು ಕೇಳ್ತಿರೋದಕ್ಕೆ ಮೊದಲು ಉತ್ತರ ಕೊಡು. ಅಕಸ್ಮಾತು ನಾನು ಈ ಡ್ರೆಸ್ಸಲ್ಲಿ ಹೋಗಿ ಯಾರಿಗಾದ್ರೂ ಪ್ರಪೋಸ್ ಮಾಡಿದ್ರೆ ಅವ್ರು ಒಪ್ಕೋತಾರ? ಓಹೋ, ಹಾಗಿದ್ರೆ ಇವತ್ತು ಪ್ರಪೋಸ್ ಮಾಡೋಕೆ ಪ್ರಿಪೇರ್ ಆಗಿದ್ದಾಳೆ ಅಂತ ಆಯ್ತು. ಹೇಳು ಪಿಂಕಿ. ಅಲ್ಲ ಅಕ್ಕ, ಡ್ರೆಸ್ಗೂ ಪ್ರಪೋಸ್ ಮಾಡೋದಕ್ಕೂ ಏನಕ್ಕ ಸಂಬಂಧ? ಅಷ್ಟಕ್ಕೂ ನೀನ್ ಯಾರಿಗೆ ಪ್ರಪೋಸ್ ಮಾಡಕ್ಕಾಗುತ್ತೆ? ಸುಮ್ನೆ ಏನನ್ನ ಹೇಳ್ಬಿಟ್ಟು ನಾನು ತಲೆ ಕೆಡ್ಸ್ಬಿಡಕ್ಕ ನೀನು. ಸಂಬಂಧ ಇದೆ ಪಿಂಕಿ. ಇವತ್ತು ನನ್ನ ಲೈಫಲ್ಲಿ ತುಂಬಾ ಮುಖ್ಯವಾದ ದಿನ. ಅದಕ್ಕೆ ನಿನ್ನ ಹತ್ರ ಕೇಳ್ತಾ ಇದ್ದೀನಿ. ನೀನು ಒಬ್ಳಾದ್ರೂ ನನಗೆ ಧೈರ್ಯ ಕೊಟ್ರೆ ನನಗೆ ಸಮಾಧಾನ ಆಗುತ್ತೆ. ಧೈರ್ಯನ? ಅಕ್ಕ, ನೀನ್ ನನ್ನಿಂದ ಏನೋ ಮುಚ್ಚಿಡ್ತಿದ್ಯಾ. ನಿನ್ಗೆ ನಾನು ಸಪೋರ್ಟ್ ಬೇಕು ಅಂದ್ರೆ ಮೊದಲು ನಂಗೆ ನಿಜ ಹೇಳು. ನಿನ್ನಿಂದ ಮುಚ್ಚಿಡೋದಕ್ಕೆ ಆಗುತ್ತಾ ಪಿಂಕಿ? ಚಿನ್ಕೊಡ್ಲಿ ನೀನು. ನಾನು ಒಂದ್ ರೀತಿ ಯೋಚನೆ ಮಾಡಿದ್ರೆ ನೀನ್ 10 ರೀತಿ ಯೋಚನೆ ಮಾಡ್ತೀಯ. ಇವತ್ತಿನ ಜನರೇಷನ್ ಮಕ್ಕಳು ಅದೇನ್ ಯೋಚನೆ ಮಾಡ್ತಾರೋ ಏನೋ ಗೊತ್ತಾಗಲ್ಲ. ಹಾಗಾದ್ರೆ ನಾನು ಯೋಚನೆ ಮಾಡ್ತಿರೋದೆಲ್ಲ ಸರಿನಾ? ನೀನ್ ಏನ್ ಯೋಚನೆ ಮಾಡ್ತಿದ್ಯಾ ಅಂತ ನಾನು ನಿನ್ನ ಹತ್ರ ಕೇಳಲ್ಲ. ಆದ್ರೆ ನನ್ನ ಮನಸ್ಸಲ್ಲಿ ಏನಿದೆ ಅದನ್ನ ನಾನು ನಿನ್ನ ಹತ್ರ ಹೇಳ್ತೀನಿ. ಎಲ್ಲಾನು ನನ್ನ ಮನಸ್ಸಲ್ಲೇ ಮುಚ್ಚಿಟ್ಕೊಂಡು ನನಗೆ ಒಂಥರ ಹಿಂಸೆ ಆಗ್ತಾ ಇದೆ. ಆದರೆ ನಾನು ಹೇಳೋದನ್ನ ನೀನು ಯಾರ ಹತ್ರನೂ ಹೇಳ್ಬಾರ್ದು, ಆಯ್ತಾ? ಕುತ್ಕೊಳ್ಳಿ. ಪ್ರಾಮಿಸ್ ಮಾಡು, ಈ ವಿಷಯನ ನೀನು ಯಾರ ಹತ್ರನೂ ಹೇಳಲ್ಲ ಅಂತ. ಪ್ರಾಮಿಸ್, ಈ ವಿಷಯ ನಾನು ಯಾರ ಹತ್ರನೂ ಹೇಳಲ್ಲ. ನಾನಿವತ್ತು ನೀನಿವತ್ತು ನಾನಿವತ್ತು ಸುಬ್ಬುಗೆ ಏನ್ ಮಾಡ್ತೀಯ ಅಕ್ಕ? ಬೈತ್ಯಾ? ಹೊಡಿತ್ಯಾ? ಅಲ್ಲ ಪಿಂಕಿ. ಏನಂತ ಹೇಳಕ್ಕ? ಸುಮ್ಮನೆ ಟೆನ್ಷನ್ ಕೊಡ್ಬೇಡ ನಮ್ಗೆ. ಪಿಂಕಿ, ಇವತ್ತು ನಾನು ಸುಬ್ಬುಗೆ ಪ್ರಪೋಸ್ ಮಾಡ್ತಾ ಇದ್ದೀನಿ. ಸೂಪರ್ ಅಕ್ಕ, ನೀನ್ ಸುಬ್ಬು ಲವ್ ಮಾಡ್ತಿರೋ ವಿಷಯನ ನೀನಾಗೆ ನನ್ಗೆ ಹೇಳ್ದಲ್ಲ. ನೀನ್ ಸುಬ್ಬುನ್ ಲವ್ ಮಾಡ್ತಿರೋ ವಿಷಯ ನನ್ಗೆ ಮೊದಲೇ ಗೊತ್ತಿತ್ತು. ಏನು? ನಾನು ಸುಬ್ಬುನ ಇಷ್ಟಪಡ್ತಿರೋ ವಿಷಯ ನಿನಗೆ ಮೊದಲೇ ಗೊತ್ತಿತ್ತಾ? ಇನ್ನೇನು ಮತ್ತೆ, ನಾನು ಇಷ್ಟು ವರ್ಷ ನಿನ್ ಜೊತೆನೇ ಇದ್ದೀನಿ. ನಿನ್ ಮನ್ಸಲ್ಲಿ ಏನೇನಿರುತ್ತೆ ಅಂತ ನನ್ಗೆ ಗೊತ್ತಿರಲ್ವಾ? ಆದ್ರೆ ಅಕ್ಕ, ಬಿ ಕೇರ್ಫುಲ್. ಕೇರ್ಫುಲ್ ಯಾಕೆ? ಅಕ್ಕ, ನೀನ್ ಇತ್ತೀಚೆಗೆ ಹೇಗೆ ನಡ್ಕೋತಿದ್ಯಾ ಗೊತ್ತಾ? ಸುಬ್ಬು ಜೊತೆನೇ ಮಾತಾಡೋದು, ಯಾವಾಗಲೂ ಸುಬ್ಬುನೇ ನೋಡ್ತಾ ಇರೋದು, ಸುಬ್ಬು ಜೊತೆ ಓಡಾಡಕ್ ಟ್ರೈ ಮಾಡೋದು, ಸುಬ್ಬು ಮಾತಾಡಿದಾಗೆಲ್ಲ ನೀನು ಖುಷಿ ಪಡೋದು. ಇದನ್ನೆಲ್ಲ ನೋಡಿದ್ರೆ ಮನೋರಿಗೆ ನಿಜವಾಗ್ಲೂ ಡೌಟ್ ಬಂದೇ ಬರುತ್ತೆ. ಡೌಟ್ ಬರೋ ಚಾನ್ಸೇ ಇಲ್ಲ ಪಿಂಕಿ. ನಾನು ಸುಬ್ಬುನ ಲವ್ ಮಾಡ್ತಿರೋ ವಿಷಯ ಯಾರಿಗೂ ಗೊತ್ತಾಗಲ್ಲ. ಅಷ್ಟು ಕೇರ್ಫುಲ್ ಆಗಿದ್ದೀನಿ ನಾನು. ಹಾಗಂತ ನೀನು ಅನ್ಕೊಂಡಿದ್ದೆ ಅಷ್ಟೇ. ಸುಬ್ಬುನ ನೋಡ್ತಾ ಇರುವಾಗ ನೀನು ನಿನ್ನ ಪ್ರಪಂಚನೇ ಮರ್ತು ಬಿಡ್ತೀಯ. ನೀನು ನಿನ್ನ ಪ್ರಪಂಚದಲ್ಲಿ ಆರಾಮಾಗಿ ಒಂದ್ ಜೊತೆ ತೇಲಾಡ್ತಿರ್ತೀಯ. ಆದ್ರೆ ಆ ಟೈಮಲ್ಲಿ ಯಾರೇ ನೀನು ಅಬ್ಸರ್ವ್ ಮಾಡಿದ್ರು ಸುಬ್ಬು ಮೇಲೆ ಲವ್ ಆಗಿದೆ ಅಂತ ಆರಾಮಾಗಿ ಗೊತ್ತಾಗ್ಬಿಡುತ್ತೆ. ಹೌದಾ ಪಿಂಕಿ? ಹಾಗಾದ್ರೆ ಇನ್ಮೇಲೆ ಕೇರ್ಫುಲ್ ಆಗಿರ್ಬೇಕು. ನಿನಗೆ ಗೊತ್ತಾಗಿದೆ ಅಂದಮೇಲೆ ಬೇರೆಯವ್ರಿಗೂ ಗೊತ್ತಾಗೋ ಚಾನ್ಸಸ್ ಇರುತ್ತೆ. ಅದಿರ್ಲಿ, ಸುಬ್ಬುಗೆ ಹೊತ್ತು ನೀನು ಪ್ರಪೋಸ್ ಮಾಡೋದು ಪಕ್ಕನಾ? ಪಕ್ಕ, ಆದ್ರೆ ಡೌಟೇ ಇಲ್ಲ. ಚೆನ್ನಾಗಿ ಕಾಣಿಸ್ತಾ ಇದೆಯಾ? ಸುಬ್ಬು ನಿನ್ನ ಈ ಡ್ರೆಸ್ಸಲ್ಲಿ ನೋಡಿದ್ರೆ ಅವನೇ ನಿನಗೆ ಬಂದು ಪ್ರಪೋಸ್ ಮಾಡಿಬಿಡ್ತಾನೆ. ಅದಕ್ಕೆ ಈ ರೀತಿ ಹಾಕೊಳ್ತೀನಿ. ಇದು ಬೇಡ, ಹಿಂಗೆ ಹಾಕೊಳ್ತೀನಿ.
ಹಿಂಗೆ ಇಟ್ಕೊಳ್ಳ. ಏನ್ ನಮ್ಮವರು ಎಲ್ಲಿಗೂ ಹೊರಟಿರೋ ಹಾಗಿದೆ. ಲೋ, ನೀಗೇನ್ ಬುದ್ಧಿ ಇಲ್ವಾ? ಯಾರಾದ್ರೂ ಯಾವ್ದಾದ್ರು ಒಳ್ಳೆ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಎಲ್ಲಿ ಹೋಗ್ತಿದ್ಯಾ ಅಂತ ಕೇಳ್ಬಾರ್ದು ಅನ್ನೋ ಕಾಮನ್ ಸೆನ್ಸ್ ಇಲ್ಲ ನಿಂಗೆ? ಮೇಡಮ್ ಎಕ್ಸ್ಕ್ಯೂಸ್ ಮೀ, ನಾನು ಎಲ್ಲಿಗೆ ಅಂತ ಕೇಳಿಲ್ಲ, ಎಲ್ಲಿಗೂ ಅಂತ ಹೇಳಿದೆ. ನಾನು ಬೆಳಿಗ್ಗೆಯಿಂದ ನೋಡ್ತಾ ಇದ್ದೀನಿ, ವಿಚಿತ್ರವಾಗಿ ಆಡ್ತಿದ್ಯಾ, ಸುಮ್ನೆ ನಗಾಡ್ತೀಯಾ, ಸುಮ್ನೆ ಟೆನ್ಷನ್ ಆಗ್ತೀಯಾ, ಯಾಕಿಷ್ಟು ಪರದಾಡ್ತಿದ್ಯಾ? ನೀನೇನಪ್ಪ ಈ ಮಾತುಗಳೆಲ್ಲ ಹೇಳ್ತ್ಯಾ? ಯಾಕೆ ಹೇಳು? ನೀನ್ ರೂಟ್ ಕ್ಲಿಯರ್ ಆಗಿದೆ ಅದಕ್ಕೆ. ನಂದು ಅಂತಾನೂ ಒಂದ್ ರೂಟ್ ಇದೆ ಕಣೋ. ಆ ರೂಟಲ್ಲಿ ನಾನ್ ಸೀಟ್ ಹಿಡಿದು ಜರ್ನಿ ಮಾಡಿ ನಾನ್ ಹೋಗ್ಬೇಕಾಗಿರೋ ಜಾಗಕ್ಕೆ ಹೋಗ್ಬೇಕಲ್ವಾ? ನೀನ್ ಎಲ್ಲಿಗೆ ಹೋಗ್ಬೇಕು ಅಂತ ಹೇಳು, ನಾನೇ ಅಲ್ಲಿಗೆ ಕರ್ಕೊಂಡು ಹೋಗಿ ಬಿಟ್ಟು ಬರ್ತೀನಿ. ನೀನ್ ಕರ್ಕೊಂಡು ಹೋಗೋದಲ್ಲ ಕಣೋ, ನನ್ ಜೊತೆ ಜರ್ನಿ ಮಾಡೋ ಆ ನನ್ ಜೊತೆಗಾರ ನನ್ ಕೈ ಹಿಡಿದು ನಮ್ಮತ್ತೆ ಮನೆ ಕರ್ಕೊಂಡು ಹೋಗ್ಬೇಕು. ಏನು ನಮ್ಮತ್ತೆ ಮನೆಗ? ಅಲೋ, ನಿಮ್ಮತ್ತೆ ಮನೆ ಅಲ್ಲ, ನಮ್ಮತ್ತೆ ಮನೆ. ಅದ್ನೇ ನಾನು ಹೇಳಿದ್ದು, ನಮ್ಮತ್ತೆ ಮನೆಗ ಅಂತ. ಓ ಹೌದಲ್ವಾ? ನಿಮ್ಮತ್ತೆ ಮನೆ ನಮ್ಮತ್ತೆ ಮನೆ ಎಲ್ಲ ಒಂದೇ. ಹಾಗಾದ್ರೆ ಸುಬ್ಬು ಪ್ರಪೋಸ್ ಮಾಡಕ್ ಹೋಗ್ತಿದ್ಯಾ ಅನ್ನೋ? ಹೌದು ಅಣ್ಣ, ನಾನು ಸುಬ್ಬು ಪ್ರಪೋಸ್ ಮಾಡಕ್ ಹೋಗ್ತಿದ್ದೀನಿ. ಇದೊಂಥರ ನನ್ನ ಲೈಫಲ್ಲೇ ಯಾವುದೋ ದೊಡ್ಡ ಎಕ್ಸಾಮ್ ಬರಿತಿದ್ದೀನಿ ಅನ್ನೋ ಫೀಲ್ ಬರ್ತಿದೆ. ಹೋರಾಟ ಮಾಡ್ತಿದ್ದೀನಿ ಅಣ್ಣ. ಅಣ್ಣ, ನಾನು ಈ ಯುದ್ಧದಲ್ಲಿ ಗೆಲ್ತೀನಿ ಅಲ್ವಾ? ಸುಬ್ಬು ನನ್ನ ಪ್ರೀತಿನ ಒಪ್ಕೋತಾನಲ್ವಾ? ಸುಬ್ಬುಗೂ ಅವನ್ ಮನ್ಸಲ್ಲಿ ನನ್ನ ಹಾಗೆ ಪ್ರೀತಿ ಇರುತ್ತಲ್ವಾ? ಶಿವಲಿ, ಹುಡುಗಿರ ಮನ್ಸಲ್ಲಿ ಪ್ರೀತಿ ಶುರು ಆದ್ರೆ ಅದ್ ಸುಲಭವಾಗಿ ಗೊತ್ತಾಗತ್ತೇನೋ, ಆದ್ರೆ ಹುಡುಗರ ಮನ್ಸಲ್ಲಿ ಪ್ರೀತಿ ಹುಟ್ಕೊಂಡ್ರೆ ಅದಷ್ಟು ಸುಲಭವಾಗಿ ಗೊತ್ತಾಗಲ್ಲ. ನೀನು ಈ ಸಿನಿಮಾಗಳಲ್ಲಿ ನೋಡಿದ್ಯಲ್ವಾ, ಹುಡುಗಿರ್ ಮನ್ಸಲ್ಲಿ ಪ್ರೀತಿ ಶುರುವಾಗ್ತಿದ್ದಾಗೆ ಅವ್ರು ಇಷ್ಟಪಟ್ಟಿರೋ ಹುಡುಗ ನೆನ್ಸ್ಕೊಂಡು ಕುಣಿದು ಕುಪ್ಪಳಿಸ್ತಾರೆ. ಆದ್ರೆ ಹುಡುಗರ ಮನ್ಸಲ್ಲಿ ಪ್ರೀತಿ ಶುರು ಆದ್ರೆ ತಾವು ಪ್ರೀತಿಸಿರೋ ಹುಡುಗಿಗೆ ತಮ್ಮ ಪ್ರೀತಿನ ಹೇಳ್ಕೊಳಕ್ಕಾಗದೆ ಕಡೆಗೆ ಆ ಪ್ರೀತಿ ಫೇಲ್ ಆಗಿ ಕುಡಿದು ತೂರಾಡ್ತಾರೆ. ಏನಣ್ಣ, ಲವ್ ಅಲ್ಲಿ PhD ಮಾಡಿರೋ ತರ ಮಾತಾಡ್ತಿದ್ಯಾ? ನಾನು PhD ಮಾಡಿದ್ದೀನಿ, ಪ್ರೀತಿಸಿರೋ ಹುಡುಗಿನ ಪಡ್ಕೊಂಡು ಇದ್ದೀನಿ, ಅದಕ್ಕೆ ಇಷ್ಟೆಲ್ಲ ಹೇಳ್ತಾ ಇರೋದು. ನೀನು ಅಮೆರಿಕ ಸಿನಿಮಾ ನೋಡಿದ್ಯಾ ಅಲ್ವಾ? ಹಾ, ನೋಡಿದ್ದೀನಿ. ಅದರಲ್ಲಿ ಸೂರ್ಯ ಭೂಮಿನ ಇಷ್ಟಪಡ್ತಿರ್ತಾನೆ, ಆದ್ರೆ ಸೂರ್ಯ ತನ್ನ ಪ್ರೀತಿನ ಭೂಮಿಗೆ ಹೇಳ್ಕೊಳ್ಳೋ ಅಷ್ಟರಲ್ಲಿ ಅವಳಿ ಮದ್ವೆನೇ ಆಗೋಗುತ್ತೆ. ಹುಡುಗರು ಜೀವನಾನೇ ಅಷ್ಟು, ತಾವು ಪ್ರೀತಿಸಿರೋ ಹುಡುಗಿರಿಗೆ ತಮ್ಮ ಪ್ರೀತಿ ಹೇಳ್ಕೊಳ್ಳೋ ಅಷ್ಟರಲ್ಲಿ ಅವ್ರಿಗೆ ಮದುವೆ ಆಗಿ ಮಕ್ಕಳು ನಾಮಕರಣ ಕರೆಗೆ ಬಂದಿರ್ತಾರೆ. ಏನಣ್ಣ ಇದು, ಹುಡುಗರು ತಮ್ಮ ಪ್ರೀತಿ ವಿಷಯ ಹೇಳ್ಕೊಳ್ಳೋದಕ್ಕೆ ಇಷ್ಟೊಂದು ಭಯ ಪಡ್ತಾರಾ? ಶ್ರೀವಲಿ, ಪ್ರೀತಿ ಅಂದ್ರೆ ಭಯ ಇರಬೇಕು, ಯಾಕೆ ನಿನಗೆ ಭಯ ಇಲ್ವಾ? ಅಯ್ಯೋ, ಕೇಳ್ತಿಲ್ಲ ಅಣ್ಣ. ಆವಾಗಿಂದ ನನ್ನ ಹೃದಯ ಡವ 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 ಅಂತ ಹೊಡ್ಕೋತಿದೆ. ನೀನ್ ಲವ್ವಲ್ ಸೀನಿಯರ್ ಅಣ್ಣ, ನಿನ್ ಆಶೀರ್ವಾದ ಬೇಕು ನನಗೆ. ಆಮೇಲೆ ಇನ್ನೊಂದು ವಿಷಯ, ಸುಬ್ಬುನ ನಾನು ಒಪ್ಸ್ತೀನಿ, ಆ ಜವಾಬ್ದಾರಿ ನಂದು. ಆದ್ರೆ ಮನೆಯವ್ರನ್ನ ಮದ್ವೆಗೆ ಒಪ್ಸೋದು ನಿನ್ ಜವಾಬ್ದಾರಿ. ಓಕೆ ತಾನೆ? ಓಕೆ. ಆಶೀರ್ವಾದ ಮಾಡು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.